ಬೀದರ್ನಲ್ಲಿ ಸಾಗರ್ ಗೆದ್ದಿದ್ದೆ ಮುಸ್ಲಿಂ ಓಟ್ನಿಂದ. ಹಾಗಾಗಿ ಮುಸ್ಲಿಂರ ಕೆಲಸ ಮಾಡಿಕೊಡ್ಲೇಬೇಕು. ಜಮೀರ್ ಮತ್ತೆ ವಿವಾದ, ಸಂವಿಧಾನಕ್ಕೆ ಸವಾಲ್, ಹಸ್ತಕ್ಕೆ ಮತ್ತೆ ಸಮುದಾಯದ ಕಿಡಿ ಅಂಟಿಸಿದ ಸಚಿವ. ಇದೇ ಹೊತ್ತಿನ ವಿಶೇಷ, ಕೈಗೆ ಧರ್ಮ ಸಂಕಟ. ನಾನು ಸ್ಮಿತಾ ರಂಗನಾಥ್. ಮಾತಾಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು. ಆದ್ರೆ ಇದು ಕಾಂಗ್ರೆಸ್ ನಾಯಕ, ವಸತಿ ಸಚಿವ ಜಮೀರ್ ಅಹ್ಮದ್ಗೆ ಮಾತ್ರ ಅರ್ಥವಾಗ್ತಿಲ್ಲ ಅನಿಸುತ್ತೆ. ಯಾಕಂದ್ರೆ ಈ ಬಾರಿ ಬೀದರ್ನಲ್ಲಿ ಮಾತನಾಡುವ ವೇಳೆ ಅಲ್ಲಿನ ನೂತನ ಸಂಸದ ಈಶ್ವರ್ ಖಂಡ್ರೆ ಪುತ್ರ ಸಾಗರ್ ಖಂಡ್ರೆ ಗೆದ್ದಿದ್ದೆ ಮುಸ್ಲಿಂ ಓಟಿನಿಂದ. ಹಾಗಾಗಿ ಅವ್ರ ಕೆಲಸ ಮಾಡಿಕೊಡ್ಲೇಬೇಕು ಅನ್ನೋ ಮೂಲಕ ಮತ್ತೆ ಹಸ್ತಪಾಳಯಕ್ಕೆ ಸಮುದಾಯದ ಕಿಡಿ ಅಂಟಿಸಿದ್ದಾರೆ. ಹಾಗಾದ್ರೆ ಈ ಹಿಂದೆ ಇಂಥದ್ದೇ ವಿವಾದಗಳಿಂದ ಕಾಂಗ್ರೆಸ್ ಪಕ್ಷದ ಮುಜುಗರಕ್ಕೆ ಕಾರಣವಾಗಿದ್ದ ಜಮೀರ್ ಈಗ ಸೃಷ್ಟಿ ಮಾಡಿದ ಹೊಸ ವಿವಾದ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಖಂಡ್ರೆ ಪುತ್ರ ಸಾಗರ್ ಗೆದ್ದಿದ್ದೆ ಮುಸ್ಲಿಂ ಓಟ್ನಿಂದ. ಹಾಗಾಗಿ ಮುಸ್ಲಿಮರ ಕೆಲಸ ಮಾಡಿ ಕೊಡಲೇಬೇಕು. ಬೀದರ್ನಲ್ಲಿ ಹೊಸ ಕಿಚ್ಚು ಹೊತ್ತಿಸಿದ ಜಮೀರ್. ऑलरेडी कब्रस्तान है ना वो? है सर, है। हाँ ठीक है, मैं ईश्वर खंड्रे को बात करूँ कैसा भी आज ईश्वर खंड्रे का बेटा सिर्फ और सिर्फ हमारे मुसलमानों वोटों की वजह से जीता। सो हमारा काम झकमारा करना चाहिए, मैं करा दूँ जाओ. ಕೇಳಿಬಿಡಿ, ಇನ್ನೊಮ್ಮೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಸತಿ ಸಚಿವ ಅಲ್ಪಸಂಖ್ಯಾತ ನಾಯಕ ಜಮೀರ್ ಅಹಮದ್ ಹೇಳಿದ್ದು ಏನು ಅನ್ನೋದನ್ನ ಮತ್ತೊಮ್ಮೆ ಕೇಳಿಬಿಡಿ. ऑलरेडी कब्रस्तान है ना वो? हाँ ठीक है, मैं ईश्वर खंड्रे को बात करूँ कैसा भी आज ईश्वर खंड्रे का बेटा सिर्फ और सिर्फ हमारे मुसलमानों वोटों की वजह से जीता। सो हमारा काम झकमारा करना चाहिए, मैं करा दूँ जाओ. ಬಹುಶಃ ಜಮೀರ್ ಅಹಮದ್ ತಾವು ಮಾತನಾಡ್ತಿರೋದು ಏನು ಅನ್ನುವ ಮಿನಿಮಮ್ ಕಾಮನ್ ಸೆನ್ಸ್ ಈ ವೇಳೆ ಹೊಂದಿದ್ದಾರೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಜಮೀರ್ ಇಲ್ಲಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡುವ ವೇಳೆ ಈ ರೀತಿ ಮಾತನಾಡಿರುವುದು ರಾಜ್ಯ ರಾಜಕಾರಣದಲ್ಲಿ ಹೊಸ ಕಿಡಿಯನ್ನ ಹೊತ್ತಿಸಿದೆ. ऑलरेडी कब्रस्तान है ना वो? है सर, है। हाँ ठीक है, मैं ईश्वर खंड्रे को बात करूँ कैसा भी आज ईश्वर खंड्रे का बेटा सिर्फ और सिर्फ हमारे मुसलमानों वोटों की वजह से जीता। सो हमारा काम झकमारा करना चाहिए, मैं करा दूँ जाओ. ಅಸಲಿಗೆ ಇಲ್ಲಿ ಆಗಿದ್ದೇನು, ಇದು ನಡೆದಿದ್ದು ಎಲ್ಲಿ ಎಂದು ಹೇಳಿಬಿಡ್ತೀವಿ ಕೇಳಿ. ಅಂದಹಾಗೆ ಈ ಘಟನೆ ನಡೆದಿರೋದು ಕಲ್ಯಾಣ ಕರ್ನಾಟಕದ ಬೀದರ್ ಜಿಲ್ಲೆಯಲ್ಲಿ. ಹೌದು, ವಸತಿ ಸಚಿವ ಜಮೀರ್ ಅಹಮದ್ ಬೀದರ್ನಲ್ಲಿ ನಡೆದ ವಕ್ಫ್ ಅದಾಲತ್ನಲ್ಲಿ ಭಾಗವಹಿಸಿದ್ರು. ಈ ವೇಳೆ ಬೀದರ್ನ ಅಲ್ಪಸಂಖ್ಯಾತ ಸಮುದಾಯದ ವ್ಯಕ್ತಿಯೊಬ್ಬರು ಒಂದು ಅಹವಾಲು ತಂದಿಡುವ ವೇಳೆ ಜಮೀರ್ ಈ ರೀತಿ ರಿಯಾಕ್ಟ್ ಮಾಡಿದ್ದಾರೆ. आज ईश्वर खंड्रे का बेटा सिर्फ और सिर्फ हमारे मुसलमानों वोटों की वजह से जीता। सो ಇಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪುತ್ರ ದೇಶದ ಅತ್ಯಂತ ಕಿರಿಯ ಸಂಸದ ಅನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಸಾಗರ್ ಖಂಡ್ರೆ ಬಗ್ಗೆ ಮಾತನಾಡಿದ್ದಾರೆ. ಸಾಗರ್ ಖಂಡ್ರೆ ಈ ಬಾರಿ ಬೀದರ್ನಲ್ಲಿ ಗೆದ್ದಿದ್ದೇ ಮುಸ್ಲಿಂ ಓಟ್ಗಳಿಂದ. ಹಾಗಾಗಿ ಇಲ್ಲಿ ಖಂಡ್ರೆ ಮುಸ್ಲಿಮರ ಕೆಲಸ ಮಾಡಿಕೊಡ್ಲೇಬೇಕು ಅಂದುಬಿಟ್ಟಿದ್ದಾರೆ. आज ईश्वर खंड्रे का बेटा सिर्फ और सिर्फ हमारे मुसलमानों वोटों की वजह से जीता। सो ಅಂದಹಾಗೆ ಈ ಕಾರ್ಯಕ್ರಮದಲ್ಲಿ ಮೃತರ ಅಂತ್ಯ ಸಂಸ್ಕಾರಕ್ಕೆ ಕಬರ್ಸ್ಥಾನ್ ಇಲ್ಲ. ಈ ಹಿಂದಿನಿಂದಲೂ ಅರಣ್ಯ ಜಮೀನಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಗ್ತಾ ಇದೆ. ಈಗ ಅವಕಾಶ ಕಲ್ಪಿಸುತ್ತಿಲ್ಲ ಎಂದು ವ್ಯಕ್ತಿಯೊಬ್ಬ ಜಮೀರ್ ಮುಂದೆ ಹಳಲು ತೋಡಿಕೊಂಡಿದ್ದ. ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದ ಜಮೀರ್, ನಾನು ಈಶ್ವರ್ ಖಂಡ್ರೆ ಜೊತೆ ಮಾತನಾಡ್ತೀನಿ, ನಾನು ಮಾಡಿಸ್ಕೊಡ್ತೀನಿ ಬಿಡು ಅಂತ ಹೇಳಿದ್ದಾರೆ. ऑलरेडी कब्रस्तान है ना वो? है सर, है। हाँ ठीक है, मैं ईश्वर खंड्रे को बात करूँ कैसा भी आज ईश्वर खंड्रे का बेटा सिर्फ और सिर्फ हमारे मुसलमानों वोटों की वजह से जीता। सो हमारा काम झकमारा करना चाहिए, मैं करा दूँ जाओ. ಇನ್ನು ಜಮೀರ್ ಬಳಿ ಆ ವ್ಯಕ್ತಿ ಅರಣ್ಯ ಪ್ರದೇಶದ ಜಾಗವನ್ನ ಕಬರ್ಸ್ಥಾನಾಗೆ ನೀಡುತ್ತಿಲ್ಲ ಎಂಬುದಕ್ಕೆ ಪ್ರತಿಕ್ರಿಯಿಸುವ ಜಮೀರ್, ಸಾಗರ್ ಗೆದ್ದಿದ್ದೇ ಮುಸ್ಲಿಂ ಓಟ್ಗಳಿಂದ. ಹಾಗಾಗಿ ಅವರಪ್ಪ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಮುಸ್ಲಿಮರ ಕೆಲಸವನ್ನ ಮಾಡಿ ಕೊಡ್ಲೇಬೇಕು ಅನ್ನೋ ಮೂಲಕ ಅರಣ್ಯದ ಜಾಗವನ್ನ ಸ್ಮಶಾನಕ್ಕೆ ಮಾಡಿಕೊಡ್ತಾರೆ. ನೀವು ಟೆನ್ಷನ್ ತಗೋಬೇಡಿ ಅಂದಿದ್ದಾರೆ. ವಸತಿ ಸಚಿವ ಜಮೀರ್ ಈ ಡೈಲಾಗ್ ಹೊಡೆದ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಸರ್ಕಾರದ ಜವಾಬ್ದಾರಿಯುತ ಮಂತ್ರಿಯಾಗಿ ಕೇವಲ ಒಂದು ಸಮುದಾಯದ ಪರ ಬ್ಯಾಟ್ ಬೀಸಿದ್ದು ಭಾರಿ ಚರ್ಚೆಗೂ ಜೊತೆಗೆ ವಿವಾದಕ್ಕೂ ಕಾರಣವಾಗಿದೆ. ಅಂದಹಾಗೆ ಜಮೀರ್ ಈ ರೀತಿ ಹೇಳಿದ್ದು ಯಾಕೆ ಅಂತ ಹೇಳಿಬಿಡ್ತೀವಿ. ಬೀದರ್ನಲ್ಲಿ 3 ದಶಕಗಳಲ್ಲಿ ಕೈಗೆ ಭರ್ಜರಿ ಗೆಲುವು. ಬಿಜೆಪಿ ಭದ್ರಕೋಟೆಯನ್ನೇ ಛೇದಿಸಿದ್ದ ಖಂಡ್ರೆ ಪುತ್ರ. ಕೂಬಾ ವಿರುದ್ಧ ಸಾಗರ್ಗೆ ಐತಿಹಾಸಿಕ ಜಯ.
ದೇಶದ ಅತಿ ಕಿರಿಯ ವಯಸ್ಸಿನ ಸಂಸದನೆಂಬ ಹೆಗ್ಗಳಿಕೆ. ಲೋಕಸಭಾ ಸಮರದ ವೇಳೆ ಕಲ್ಯಾಣ ಕರ್ನಾಟಕದ ಬೀದರ್ ಲೋಕಸಭಾ ಕ್ಷೇತ್ರ ಈ ಬಾರಿ ಸಾಕಷ್ಟು ಕುತೂಹಲವನ್ನ ಮೂಡಿಸಿತ್ತು. ಯಾಕಂದ್ರೆ ಭಾರೀ ವಿರೋಧದ ನಡುವೆಯೂ ಈ ಬಾರಿ ಕೇಂದ್ರ ಸಚಿವರೂ ಆಗಿದ್ದ ಭಗವಂತ ಖೂಬಾಗೆ ಬಿಜೆಪಿ ಬೀದರ್ ಟಿಕೆಟ್ ನೀಡಿತ್ತು. ಸರಿಯಾಗಿ ಇದೇ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳೋಕೆ ಸಚಿವ ಈಶ್ವರ್ ಖಂಡ್ರೆ ತಮ್ಮ ಮಗನನ್ನೇ ಕೈ ಪರವಾಗಿ ಲೋಕಸಭಾ ಅಖಾಡಕ್ಕೆ ಇಳಿಸಿದ್ರು. ಈ ಬಾರಿ ಚುನಾವಣೆಯಲ್ಲಿ ಈಶ್ವರ್ ಖಂಡ್ರೆ ತಮ್ಮ ಮಗನನ್ನ ಗೆಲ್ಲಿಸುವ ಸಲುವಾಗಿ ಸಾಕಷ್ಟು ಶ್ರಮ ವಹಿಸಿದ್ದರು. ತಮ್ಮ ಸಂಪೂರ್ಣ ಶಕ್ತಿ ವಿನಿಯೋಗಿಸಿ ಚುನಾವಣಾ ಪ್ರಚಾರ ಕೈಗೊಂಡಿದ್ದರು. ಇದೇ ಸಮಯದಲ್ಲಿ ಕೇಂದ್ರ ಸಚಿವ ಖೂಬಾ ಅವರಿಗೂ ಇದು ಪ್ರತಿಷ್ಠೆಯ ವಿಷಯವಾಗಿ ಪರಿಣಮಿಸಿತ್ತು. ಇದೆಲ್ಲದ ನಡುವೆ ಬೀದರ್ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲೋದು ಡೌಟ್ ಅನ್ನುವ ಮಾತು ಕೇಳಿಬಂದಿತ್ತು. ಇನ್ನು ಫಲಿತಾಂಶ ಕೂಡ ಅದನ್ನೇ ಸತ್ಯವಾಗಿಸಿತ್ತು. ಬೀದರ್ನಲ್ಲಿ ಕಾಂಗ್ರೆಸ್ನ ಯುವ ಅಭ್ಯರ್ಥಿ ಸಾಗರ್ ಖಂಡ್ರೆ ಭರ್ಜರಿ ಗೆಲುವು ಪಡೆದಿದ್ರು. ಈಶ್ವರ್ ಖಂಡ್ರೆ ಪುತ್ರ 1,25,00,000ಕ್ಕೂ ಹೆಚ್ಚು ಮತಗಳಿಂದ ಹಿರಿಯ ರಾಜಕಾರಣಿ ಭಗವಂತ ಖೂಬಾ ವಿರುದ್ಧ ಗೆಲುವು ಸಾಧಿಸಿದ್ರು. ಸಚಿವ ಈಶ್ವರ್ ಖಂಡ್ರೆ ಪುತ್ರ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಮೊಮ್ಮಗ 26 ವರ್ಷದ ಸಾಗರ್ ಖಂಡ್ರೆ ಚಿಕ್ಕ ವಯಸ್ಸಿನಲ್ಲಿಯೇ ಎಂಪಿ ಚುನಾವಣೆಯಲ್ಲಿ ಗೆದ್ದು ಹೊಸ ಇತಿಹಾಸವನ್ನೇ ಸೃಷ್ಟಿಸಿದ್ರು. ಎರಡ್ 2014 ಮತ್ತು 2019 ಲೋಕಸಭಾ ಚುನಾವಣೆಯಲ್ಲಿ ಭಗವಂತ ಖೂಬಾ ಸತತವಾಗಿ ಗೆದ್ದು ಸಂಸದರಾಗಿ ಆಯ್ಕೆಯಾಗಿದ್ದರು. ಅಲ್ಲದೆ ಕೇಂದ್ರ ಸಚಿವರಾಗಿಯೂ ಸೇವೆ ಸಲ್ಲಿಸಿದ್ರು. ಈ ಬಾರಿ ಹ್ಯಾಟ್ರಿಕ್ ಕನಸಿನಲ್ಲಿದ್ದ ಖೂಬಾಗೆ ಜೂನಿಯರ್ ಖಂಡ್ರೆ ಭಾರಿ ಟಕ್ಕರ್ ಕೊಟ್ಟಿದ್ರು. ಇನ್ನು ಬಿಜೆಪಿಯ ಭದ್ರಕೋಟೆಯನ್ನ ಈ ಬಾರಿ ಕಾಂಗ್ರೆಸ್ನ ಸಾಗರ್ ಖಂಡ್ರೆ ವಶಕ್ಕೆ ಪಡೆಯೋದ್ರಲ್ಲಿ ಮುಸ್ಲಿಂ ಮತಗಳ ಪಾತ್ರವೇ ದೊಡ್ಡದು. ಅದರಲ್ಲೂ ಮುಸ್ಲಿಂ ಮತಗಳಿಂದಲೇ ಖಂಡ್ರೆ ಪುತ್ರ ಗೆದ್ದಿದ್ದು ಅನ್ನೋ ಮೂಲಕ ಭಾರಿ ವಿವಾದವನ್ನೇ ಜಮೀರ್ ಮತ್ತೆ ಸೃಷ್ಟಿಸಿದ್ದಾರೆ. ಅಂದಹಾಗೆ ಇಲ್ಲಿ ಜಮೀರ್ ಮತ್ತೆ ವಿವಾದ ಸೃಷ್ಟಿಸಿದ್ದಾರೆ ಅಂತ ಇರೋದಕ್ಕೆ ಕಾರಣವೂ ಕೂಡ ಇಲ್ಲಿದೆ. ಅದೇನಂತ ಉತ್ತರ ಇಲ್ಲಿದೆ ನೋಡಿ. ಕರ್ನಾಟಕ ವಿಧಾನಸಭೆಯಲ್ಲಿ ಮುಸ್ಲಿಂ ಸ್ಪೀಕರ್ ಇದ್ದಾರೆ. ಅವರಿಗೆ ಬಿಜೆಪಿ ಶಾಸಕರು ಸಲಾಂ ಹೊಡಿಬೇಕು. ತೆಲಂಗಾಣ ಪ್ರಚಾರದ ವೇಳೆಯೂ ಜಮೀರ್ ವಿವಾದ. ಭಾರಿ ಕಿಡಿ ಒತ್ತಿಸಿತ್ತು ಅದೊಂದು ಡೈಲಾಗ್. ಕಾಂಗ್ರೆಸ್ ಮತ್ತದರ ಮಿತ್ರಪಡೆಯ ನೂತನ ಸಂಸದರು ಸಂಸತ್ನಲ್ಲಿ ಸಂವಿಧಾನ ರಕ್ಷಣೆಯ ತಮ್ಮ ಹೆಗ್ಗುರಿ ಎಂದು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಅಲ್ಲದೆ ಅದಕ್ಕಾಗಿ ಇಂಡಿ ಕೂಟ ಭರ್ಜರಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾ ಇದೆ ಕೂಡ. ಹೀಗಿರುವಾಗ ಜಮೀರ್ ಹೊಡೆದ ಅದೊಂದು ಡೈಲಾಗ್ ಈಗ ಸಂವಿಧಾನ ವಿರೋಧಿ ಎಂಬಂತಾಗಿದೆ. ಇನ್ನು ಸಚಿವ ಜಮೀರ್ ಈ ಹಿಂದೆ ಕೂಡ ಕೈಪಡೆಯನ್ನೇ ಇದೇ ರೀತಿಯ ಧರ್ಮ ಸಂಕಟಕ್ಕೆ ಸಿಲುಕಿಸಿದ್ರು. कर्नाटका की छोटी सी मिसाल देता हूँ. आज कर्नाटका के अंदर हम लोग 9 जन एमएलए इलेक्ट हुए. मुसलमान एमएलए 17 सीट दिए थे. 17 के अंदर 9 जन इलेक्ट हुए. 9 जन इलेक्ट होने के बावजूद के अंदर 5 जन को पावर दिया गया है. जमीर अहमद खान को 3 पोर्टफोलियो देके मिनिस्टर बनाया गया है. रहीम खान को मिनिस्टर दिया गया है. सलीम अहमद साहब बैठे तो उनको चीफ व्हिप बनाया गया है. अभी हाल ही के अंदर नसीर अहमद साहब गए, उनको पॉलिटिकल सेक्रेटरी बनाया है. आज तक कर्नाटका हिस्ट्री के अंदर कोई मई का लाल स्पीकर नहीं बनाया था. आज स्पीकर बनाने वाले कांग्रेस पार्टी यूटी खादर साहब को आज अच्छे जो बीजेपी के लीडर है ना, आके हमारे यूटी खादर के साथ नमस्कार करके खंडा चाहिए. वो बनाने वाली कौन? कांग्रेस. ಜಮೀರ್ ಅಹಮದ್ ಅವರು ತೆಲಂಗಾಣದ ಚುನಾವಣೆಯ ಪ್ರಚಾರದ ವೇಳೆ ಮಾತನಾಡಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ನಿಂದ 9 ಮಂದಿ ಮುಸ್ಲಿಂ ಶಾಸಕರು ಗೆದ್ದಿದ್ದು, ಅದರಲ್ಲಿ ನನ್ನನ್ನು ಸಚಿವ ಸಲೀಂ ಅಹಮದ್ ಅವರನ್ನ ಮುಖ್ಯ ಸಚೇತಕ, ನಜೀರ್ ಅಹಮದ್ ಅವರನ್ನ ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿಯನ್ನಾಗಿ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ರಾಜ್ಯದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಮುಸ್ಲಿಮರನ್ನ ಸ್ಪೀಕರ್ ಮಾಡಿದ್ದು. ಬಿಜೆಪಿಯ ಒಳ್ಳೊಳ್ಳೆಯ ಶಾಸಕರು ನಮಸ್ಕಾರ ಸ್ಪೀಕರ್ ಸಾಬ್ ಅಂತ ಕೈ ಮುಗಿದು ನಿಲ್ಲಬೇಕು ಅಂದಿದ್ದರು. आज तक कर्नाटका हिस्ट्री के अंदर कोई मई का लाल स्पीकर नहीं बनाया था. आज स्पीकर बनाने वाले कांग्रेस पार्टी यूटी खादर साहब को आज अच्छे जो बीजेपी के लीडर है ना, आके हमारे यूटी खादर के साथ नमस्कार करके खंडा चाहिए. वो बनाने वाली कौन? कांग्रेस. ಇದೇ ಸಂಗತಿ ಇಡೀ ಕೇಸರಿ ಪಡೆಯನ್ನೇ ಜಮೀರ್ ವಿರುದ್ಧ ಬೆಂಕಿ ಉಗುಳುವಂತೆ ಮಾಡಿತ್ತು. ಜಮೀರ್ ತೆಲಂಗಾಣದಲ್ಲಿ ಮತದಾರರನ್ನ ಸೆಳೆಯುವ ಭರದಲ್ಲಿ ಕೊಟ್ಟ ಇದೇ ಹೇಳಿಕೆ ವಿವಾದದ ಸ್ವರೂಪ ಪಡೆದು ಸ್ಪೀಕರ್ ಹುದ್ದೆಗೆ ಕೋಮು ಬಣ್ಣ ಹಚ್ಚಲಾಗುತ್ತಿದೆ ಅಂತ ಪ್ರತಿಪಕ್ಷಗಳು ವಾಗ್ದಾಳಿ ಕೂಡ ಮಾಡಿದ್ದವು.
ಇದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದ ಜಮೀರ್ ಅವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಸಮುದಾಯಕ್ಕೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸ್ಪೀಕರ್ ಹುದ್ದೆ ಅಂತ ಅತ್ಯುನ್ನತ ಸ್ಥಾನ ನೀಡಿದೆ. ಇದರಿಂದ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಹೀಗೆ ಎಲ್ಲಾ ಪಕ್ಷಗಳ ಶಾಸಕರು ಸದನದಲ್ಲಿ ಅವರನ್ನ ಸನ್ಮಾನ್ಯ ಸಭಾಧ್ಯಕ್ಷರೇ ಅಂತ ಕರೆಯುತ್ತೇವೆ. ಮುಸ್ಲಿಮರು ಅಷ್ಟೊಂದು ಉನ್ನತ ಹುದ್ದೆಗೆ ಏರುವ ಅವಕಾಶ ನೀಡಿದ್ದು ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ದೇನೆ ಹೊರತು ಯಾವುದೇ ಪಕ್ಷದ ಶಾಸಕರು ವ್ಯಕ್ತಿಗಳಿಗೆ ಅಗೌರವ ತೋರುವ ರೀತಿ ಮಾತನಾಡಿಲ್ಲ. ಕಾಂಗ್ರೆಸ್ ನಮ್ಮ ಸಮಾಜಕ್ಕೆ ನೀಡಿರುವ ಗೌರವವನ್ನ ಸ್ಮರಿಸುವುದು ತಪ್ಪೇ ಅಂತ ಅವರು ಪ್ರಶ್ನೆ ಮಾಡಿದ್ದರು. ತೆಲಂಗಾಣಕ್ಕೂ ಮುನ್ನ ರಾಜಸ್ಥಾನದಲ್ಲೂ ವಿವಾದ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದದ್ದೇ ಮುಸ್ಲಿಮರಿಂದ. ಜಮೀರ್ ಹೇಳಿಕೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಸಮರ್ಥನೆ. ಇನ್ನು ಕಳೆದ ವರ್ಷದ ಆಗಸ್ಟ್ 25ರಂದು ರಾಜಸ್ಥಾನಕ್ಕೆ ಭೇಟಿ ನೀಡಿದ್ದ ಜಮೀರ್ ಅಹಮದ್ ಖಾನ್ ಜೈಪುರದ ಕಾಂಗ್ರೆಸ್ ಶಾಸಕರು ಹಾಗೂ ರಾಜಸ್ಥಾನ ಹಜ್ ಸಮಿತಿ ಅಧ್ಯಕ್ಷರು ಭಾಗವಹಿಸಿದ್ದ ಸಭೆಯಲ್ಲಿ ಮಾತನಾಡುವ ವೇಳೆ ಇಂಥದ್ದೇ ಎಡವಟ್ಟು ಮಾಡಿದರು. ಮುಸ್ಲಿಮರ ಒಗ್ಗಟ್ಟಿನಿಂದ ನಾವು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದೇವೆ. 2014ರ ಬಳಿಕ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಧರ್ಮಗಳ ನಡುವೆ ಕಂದಕ ಸೃಷ್ಟಿಯಾಗಿದೆ. ಕರ್ನಾಟಕದಲ್ಲಿ ನಾವು ಮಸೀದಿಗಳಲ್ಲಿ ಸಭೆ ಮಾಡಿ ಒಗ್ಗಟ್ಟು ಪ್ರದರ್ಶನ ಮಾಡುವಂತೆ ಮನವಿ ಮಾಡಿದ್ವಿ. ಈ ಮೂಲಕ ಸರ್ಕಾರವನ್ನ ತಂದೆವು ಅಂತ ಜಮೀರ್ ಹೇಳಿದ್ದ ವಿಡಿಯೋ ಭಾರಿ ವೈರಲ್ ಆಗಿತ್ತು. ಇನ್ನು ಜಮೀರ್ ಅಹಮದ್ ಖಾನ್ ಹೇಳಿಕೆ ಒಂದಷ್ಟು ವಿವಾದವನ್ನ ಸೃಷ್ಟಿಸಿದರೆ ಅತ್ತ ಬಿಜೆಪಿಗೆ ಅಸ್ತ್ರ ಕೈಗಿಟ್ಟಂತಾಗಿತ್ತು. ಆದರೆ ಈ ಬಗ್ಗೆ ಕಾಂಗ್ರೆಸ್ ನಾಯಕ ಜಿ ಪರಮೇಶ್ವರ್ ಮಾತ್ರ ತಲೆಯಾಡಿಸಿ ಜಮೀರ್ ಹೇಳಿದ್ರಲ್ಲಿ ತಪ್ಪಿಲ್ಲ ಅಂದಿದ್ರು. ಜಮೀರ್ ಹೇಳಿಕೆ ಸಮರ್ಥಿಸಿದ್ದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಜಮೀರ್ ಅವರು ಹೇಳಿರುವುದು ಸರಿಯಾಗಿಯೇ ಇದೆ. ಮುಸ್ಲಿಮರು ದೊಡ್ಡ ಪ್ರಮಾಣದಲ್ಲಿ ನಮಗೆ ಬೆಂಬಲ ನೀಡಿದ್ದಾರೆ. ಅದಕ್ಕಿಂತಲೂ ಹೆಚ್ಚಾಗಿ ಪ್ರತಿಯೊಂದು ಪಕ್ಷವೂ ಮತ ಗಳಿಸಲು ಒಂದು ಕಾರ್ಯತಂತ್ರವನ್ನ ಮಾಡುತ್ತದೆ. ಈ ಕಾರ್ಯತಂತ್ರವನ್ನ ಜಮೀರ್ ಅಹಮದ್ ಅವರು ವಿವರಿಸಿದ್ದಾರೆ. ಇದರಲ್ಲಿ ತಪ್ಪೇನು ಇಲ್ಲ ಅಂತ ಹೇಳಿದ್ರು. ವಿವಾದ ದೊಡ್ಡದಾಗುತ್ತಲೇ ಜಮೀರ್ ಫುಲ್ ಯೂಟರ್ನ್. ಮುಸ್ಲಿಂ ಒನ್ ಸೈಡ್ ಮತ ಕೊಟ್ಟಿದ್ದಾರೆ, ಸಾಗರ್ ಗೆದ್ದಿದ್ದಾರೆ. ತೇಪೆ ಹಚ್ಚಲು ಮುಂದಾದ ಸಚಿವ ಜಮೀರ್ ಅಹಮದ್. ಇನ್ನು ಬೀದರ್ ಕಾಂಗ್ರೆಸ್ ಸಂಸದ ಸಾಗರ್ ಖಂಡ್ರೆ ಜಸ್ಟ್ ಮುಸ್ಲಿಂ ವೋಟ್ಗಳಿಂದಲೇ ಗೆದ್ದಿದ್ದು ಎಂಬ ತಮ್ಮ ಹೇಳಿಕೆ ಭಾರಿ ವಿವಾದದ ರೂಪ ಪಡೆದುಕೊಂಡಿದ್ದು ಜಮೀರ್ ಎಚ್ಚೆತ್ತುಕೊಂಡಿದ್ದಾರೆ. ಅಲ್ಲದೆ ನಾನು ಹೇಳಿದ್ದೇ ಬೇರೆ ಅರ್ಥದಲ್ಲಿ ಅಂತ ಪರಿಸ್ಥಿತಿ ತಿಳಿಗೊಳಿಸೋಕೆ ಮುಂದಾಗಿದ್ದಾರೆ. ಇದೇ ನಾನೇ ಹೇಳ್ತಾ ಇಲ್ವೇನ್ರಿ, ನಾನು ಹೇಳಿದೆ ಮುಸ್ಲಿಂ ಅವರು ಒನ್ ಸೈಡ್ ಮತ ಕೊಟ್ಟಿದ್ದಾರೆ, ಆ ಕಾರಣಕ್ಕೆ ಗೆದ್ದಿದ್ದಾರೆ ಅಂತ ಹೇಳಿದ್ದೀನಿ. ಆ ಸಮಾಜಕ್ಕೆ ಹೇಳ್ಬೇಕು ತಾನೆ. ಈಗ ಕೇಳ್ರಿ, ಇಲ್ಲಿ ಮೊದಲೇ ಮುಸಲ್ಮಾನ್ ಕೊಟ್ಟರೆ ಗೆದ್ದಕ್ಕೆ ಸಾಧ್ಯನಾ? ಎಷ್ಟು ಓಟ್ ತೊಗೊಂಡ್ರು ಅವರು? ಸಾಗರ್ ಅವ್ರು ಎಷ್ಟು ಓಟ್ ತೊಗೊಂಡ್ರು? ಸಾಗರ್ ಅವರು ಎಷ್ಟು ತೊಗೊಂಡು 6.5 ಲಕ್ಷ ಚಿಲ್ಲರೆ ಓಟ್ ತೊಗೊಂಡಿದ್ದಾರೆ. ಮುಸಲ್ಮಾನ್ ಎಷ್ಟು ಓಟ್ ಕೊಟ್ಟಿದ್ದಾರೆ? 2 ಲಕ್ಷ ಚಿಲ್ಲರೆ ಓಟ್ ಕೊಟ್ಟಿದ್ದಾರೆ. 2 ಲಕ್ಷ ಅಲ್ಲಿ ಗೆಲ್ಲಕ್ಕೆ ಸಾಧ್ಯನಾ? ನಾನಿಂದ ನೀವು ಒಂದು ಸೈಡ್ ಕೊಟ್ಟಿದ್ದ ಕಾರಣಕ್ಕೆ ಈಶ್ವರ ಕಂಡವ್ರು ಗೆದ್ದು. ಮುಸಲ್ಮಾನ್ ಅವರು ಡಿವೈಡ್ ಆಯ್ತಾ ಈ ಬಾರಿ ಓಟ್ ಎಲ್ಲನ? ಮುಸಲ್ಮಾನ್ ಓಟ್ ಎಲ್ಲನ ಡಿವೈಡ್ ಆಯ್ತಾ? ಒಂದು ಸೈಡ್ ಕೊಟ್ಟಿದ್ದಾರೆ ತಾನೆ. ಆ ಹಿನ್ನೆಲೆಯಿಂದ ಇಳಿದ್ದೀನಿ ನಾನು. ಮುಸಲ್ಮಾನರು ಓಟ್ ಕೊಟ್ಟಿದ್ದಕ್ಕೆ ಗೆದ್ದಿದ್ದಾರೆ. ಅವ್ರು MP ಅವ್ರು ನಮ್ಮವರು ಇದ್ದಾರೆ. ಈಗ ಅವ್ರು ತಾವು ನಾವು ಏನು ಬೇಕಾದ್ರೆ ಕೆಲಸ ತೊಗೊಳ್ಬೋದು. ಈಗ ಹೆಂಗೆ MP ನಮ್ಮವ್ರು ಇರಲಿಲ್ಲ ಇಲ್ಲಿ. BJP 2 ಬಾರಿ MP ಇದ್ದರು, ಕೂಬಾ ಅವರು ಇದ್ದರು MP. ಈಗ ನಮ್ಮವ್ರು ಬಂದವ್ರೆ ಖುಷಿ ನಮಗೆ, ನಮ್ಮ ಕೆಲಸಗಳು ಆಗ್ತದಂತ. ಒಬ್ಬ ಸಂಬಂಧಪಟ್ಟಿದ್ದ ಕೆಲಸಗಳು ನಿಮ್ಗೆ ಆಗ್ತದೆ. MP ನಮ್ಮವ್ರು ಇದ್ದಾರೆ ಅಂತ ಹೇಳಿರೋದು ನಾನು. ತಪ್ಪೇನಿದೆ ಅದರಲ್ಲಿ? ಆದರೆ ವಿವಾದ ಸೃಷ್ಟಿಸಿ ನಂತರ ಜಮೀರ್ ಏನೇ ಸಮರ್ಥನೆ ಕೊಟ್ಟರು ಬೀದರ್ ಲೋಕಸಭಾ ಕ್ಷೇತ್ರದಿಂದ ಗೆದ್ದಿರುವ ಸಾಗರ್ ಖಂಡ್ರೆ ಜಯದಲ್ಲಿ ಕೇವಲ ಮುಸ್ಲಿಂ ಮತಗಳಷ್ಟೇ ಕೆಲಸ ಮಾಡಿರೋದು ಅಂದಿರೋದು. ಆ ಮೂಲಕ ಜಮೀರ್ ಉಳಿದ ಸಮುದಾಯಗಳಿಗೆ ಅವಮಾನ ಮಾಡಿದ್ರ ಎಂಬ ಚರ್ಚೆ ಶುರುವಾಗಿದೆ. ಅದರಲ್ಲೂ ಈಶ್ವರ್ ಖಂಡ್ರೆ ಪುತ್ರ ಗೆಲುವಿನ ಕ್ರೆಡಿಟ್ ಕೇವಲ ಒಂದು ಸಮುದಾಯಕ್ಕಷ್ಟೇ ಕೊಟ್ಟು ಆ ಋಣ ಸಮುದಾಯಕ್ಕಾಗಿ ಅವರ ಕೆಲಸವನ್ನ ಮಾಡಿಕೊಡಲೇಬೇಕು ಅಂದಿರೋದು ನಿಜಕ್ಕೂ ಕೈನಾಯಕ ಸಂವಿಧಾನಕ್ಕೆ ಕೊಟ್ಟ ಗೌರವ ಇದೇನಾ ಅನ್ನುವ ಪ್ರಶ್ನೆಯೂ ಮೂಡಿದೆ. ಒಟ್ಟಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಎಲೆಕ್ಷನ್ ಗೆದ್ದಿದ್ದು ಜಸ್ಟ್ ಮುಸ್ಲಿಂ ಓಟಿಂದ ಎಂದಿದ್ದ ಜಮೀರ್ ತೆಲಂಗಾಣದಲ್ಲಿ ಮುಸ್ಲಿಂ ಸ್ಪೀಕರ್ಗೆ ಬಿಜೆಪಿ ಶಾಸಕರು ಸಲಾಂ ಹೊಡಿಬೇಕು ಅಂದಿದ್ರು. ಇದೇ ಕೈಪಡೆಗೆ ಒಂದಷ್ಟು ಮುಜುಗರಕ್ಕೂ ಕಾರಣವಾಗಿ ಭಾರಿ ಕೋಲಾಹಲಕ್ಕೂ ಕಾರಣವಾಗಿತ್ತು. ಇಂತಹ ವೇಳೆಯಲ್ಲೇ ಈಗ ಬೀದರ್ನಲ್ಲಿ ಅಂಥದ್ದೇ ವಿವಾದಾತ್ಮಕ ಡೈಲಾಗ್ ಹೊಡೆದಿರುವ ಜಮೀರ್ ಕೈಪಾಲಿಗೆ ಧರ್ಮ ಸಂಕಟ ತಂದಿಡ್ತಿರೋದಂತೂ ನಿಜ. ಬೀದರ್ನಲ್ಲಿ ಈಶ್ವರ್ ಖಂಡ್ರೆ ಪುತ್ರ ಸಾಗರ್ ಖಂಡ್ರೆ ಗೆಲುವಿಗೆ ಒಂದೇ ಸಮುದಾಯ ಕಾರಣ ಎಂದಿರೋ ಸಚಿವ ಜಮೀರ್ ಹೇಳಿಕೆ ಸಾಕಷ್ಟು ವಿವಾದ ಸೃಷ್ಟಿಸಿ ಟೀಕೆಗೂ ಗುರಿಯಾಗಿದೆ.
ಅಲ್ಲದೆ ಇದು ಕೈಗೆ ಜಮೀರ್ ಮತ್ತೆ ಸಮುದಾಯದ ಕಿಡಿ ಅಂಟಿಸ್ತಿರೋ ಹಾಗಿದೆ ಅಂತ ವಿಪಕ್ಷ ಗುಟುರು ಹಾಕ್ತಿದ್ದು. ಈ ಬಗ್ಗೆ ಜಮೀರ್ ಕ್ಲಾರಿಟಿ ಕೊಟ್ಟಿದ್ರು. ಈ ವಿವಾದ ಇನ್ನೂ ಅದೆಲ್ಲಿಗೆ ಹೋಗಿ ನಿಲ್ಲುತ್ತೋ ಅನ್ನುವಂತಾಗಿದೆ. ಇದೇ ಹೊತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.